ಇದು ನರೇಂದ್ರ ಮೋದಿ ಅವರಿಗೆ ಅದೇನೇ ಇವತ್ತು ಬ್ರೇಕಿಂಗ್ ನ್ಯೂಸ್ ನೋಡಿದೆ ಚಾನೆಲ್ಗಳದೆ ಹೊಸ 200 ರೂಪಾಯಿ ನೋಟ್ ಬಿಡ್ತಾ ಇದ್ದೀರಾ ಅಂತ. ಆಮೇಲೆ ಕ್ವಶನ್ ಮಾರ್ಕ್ ಹಾಕೋರೆ 2,000 ರೂಪಾಯಿ ಬ್ಯಾನ್ ಮಾಡ್ತೀರಾ ಅಂತ. ಬಟ್ ನೀವು ಬ್ಯಾನ್ ಮಾಡೋ ಮುಂಚೆನೆ ಕೆಲವರು ಬ್ಯಾನ್ ಮಾಡ್ತಾರೆ ಅಂತ ಕಳ್ತನ ದುಡ್ಡು ಎಲ್ಲೆಲ್ಲೋ ಮುಚ್ಚಿಕ್ತವ್ರೆ. ಅಥವಾ ಇಷ್ಟು ಬೇಗ ಕಳ್ತನ ದುಡ್ಡು ಮುಚ್ಚಿಕ್ಕಾಗುತ್ತಾ? ಯಾಕಂದ್ರೆ ಹಿಂದೆ ನೀವು ಮಾಡಿರೋ ಕೆಲಸದಿಂದ ಕಳ್ತನ ದುಡ್ಡೆಲ್ಲ ನೀರು ಪಾಲಾಯಿತು, ಸುಟ್ಟಾಕಿದ್ರು. ಮುಂದೆ ಬರೋ ಎಲೆಕ್ಷನ್ಗೆ ಇವಾಗಲೇ ದುಡ್ಡು ಕೊಡ್ತೀನಿ ಅಂತ ಕೆಲವ್ರಿಗೆ ಹಂಚಿದ್ರು. ಆದರೂ ಕೆಲವು ಈಗಲೂ ದುಡ್ಡು ಮಾಡ್ಕೊಂಡಿರೋರು ಇರ್ತಾರೆ, ಬ್ಲ್ಯಾಕ್ ಮನಿ ಇರೋರು ಅಲ್ವಾ. ಈ ಸರಿ ಆದರೂ ಆ ಬ್ಲ್ಯಾಕ್ ಮನಿಗಳನ್ನ ಹಿಡಿದ್ಬಿಟ್ಟು ರೈತರಿಗೆಲ್ಲ ಹಂಚ್ಬಿಡಿ. ಅಕಸ್ಮಾತ್ ಏನಾದ್ರು ಕಳ್ತನ ದುಡ್ಡುಗಳು ಇವಾಗಲೂ ಸಿಕ್ಕಾಕೊಂಡ್ರೆ ಫ್ರೀಯಾಗಿ ಹಂಚ್ಬಿಡಿ. ನಿಮ್ಮ ಗೌರ್ಮೆಂಟಿಂದ ರೈತರಿಗೆ ಪ್ರೀತಿಯಿಂದ ಕೊಟ್ರಿ ಒಂದು ಕೊಡುಗೆ ಅಂತ ಕೊಟ್ಬಿಡಿ. ಹೋದ್ ಸರಿ ನೀವು ಮಾಡಿದ ಬಹಳ ಒಳ್ಳೆ ಕೆಲಸ. ಎಂತೆಂಥ ವ್ಯಕ್ತಿನ ATM ಸೆಂಟ್ರಲ್ಲಿ ನಿಲ್ಲಿಸಿದ್ರೆ ನಾನು ನಿಂತೆ, ಕೋಟ್ಯಾಧಿಪತಿ ಕೂಡ ಕ್ಯೂ ಅಲ್ಲಿ ನಿಂತರು. ಆಯ್ತಾ, ಇದು ಬಹಳ ಒಳ್ಳೆ ಕೆಲಸ. ಈ ಸರಿನೂ ನಾವು ನಿಲ್ಲ ಸಾಧ್ಯತೆಗಳೈತೆ. ತಾವು 200 ರೂಪಾಯಿ ಹೊಸ ನೋಟ್ ಬಿಡ್ತಾ ಇದ್ದೀರಾ, ಸುಮ್ಮನೆ ಬಿಡ್ತೀರಲ್ಲ, ಏನಾದರೂ ಒಂದು ಸ್ಕೆಚ್ ಹಾಕಿರ್ತೀರ. ಬಟ್ ಏನೇ ಆಗಿರಲಿ, ಈ ಸರಿ ನೀವು ಕಳ್ತನ ದುಡ್ಡುಗಳು ಹಿಡಿದ್ರೆ ರೈತರಿಗೆ ಫುಲ್ಲು ಫ್ರೀಯಾಗಿ ಕೊಟ್ಟೆ. ಯಾಕಂದ್ರೆ ಮಳೆ ಬರುತ್ತೋ ಬಿಡುತ್ತೋ ರೈತರ ಹತ್ರ ದುಡ್ಡು ಖಾಲಿ ಹಾಕೋದು. ಬೈ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಉಷಾ ವೆಂಕಟ್. ಮೋದಿ ಅವರೇ, 200 ರೂಪಾಯಿ ನೋಟ್ ಬಿಡ್ತಾ ಇದ್ದೀರಾ, 2,000 ರೂಪಾಯಿ ನೋಟ್ ಬ್ಯಾನ್ ಮಾಡ್ತೀರಾ? ಇದು ಕ್ವಶನ್ ಮಾರ್ಕ್ ಆಗೇ ಇರಲಿ. ರಾತ್ರಿ ಬ್ಯಾನ್ ಮಾಡಿ ನೀವು ಬಹಳ ಗ್ರೇಟ್ ಆಗ್ಬಿಟ್ರಿ. ಇವಾಗ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಟು ಡೂ ದಟ್ ಇನ್ ಇಂಡಿಯನ್ ಹಿಸ್ಟ್ರಿ. ಅದಕ್ಕೆ ನಾನು ನಿಮ್ಮ ಬಹಳ ಇಷ್ಟಪಡ್ತೀನಿ. ಎಂತೆಂಥವ್ರು ನನ್ನ ಮಗನ ಕ್ಯೂ ಅಲ್ಲಿ ನಿಂತ್ಬಿಟ್ರು, ತಲೆ ಹೊಡೆದವರಲ್ಲ, ತಲೆ ಹೊಡ್ಕೊಂಡ್ರು. ಈ ಸರಿನೂ ಸ್ವಲ್ಪ ಆ ಥರ ಏನಾದರೂ ಕೊಡಿ. ಆದರೆ ಆ ದುಡ್ಡುಗಳು ಬೇರೆಯವರು ಬಿಸಾಕ್ಕೊಡ್ದು ಅಥವಾ ಸುಟ್ಟಾಕ್ಕೊಡ್ದು ಅಥವಾ ಎಲ್ಲಾದರೂ ಮಣ್ಣಲ್ಲಿ ಒಳಗಡೆ ಹಾಕ್ಕೊಡ್ದು, ಮನುಷ್ಯರಿಗೆ ಸಿಕ್ಕಂಗೆ ಮಾಡಿ. ಬೈ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಉಷಾ ವೆಂಕಟ್.